ಈ ಜಗತ್ತಿನಲ್ಲಿ ಯಾರು ದೊಡ್ಡವರು ಅಂತ ಕೇಳಿದ್ರೆ ನಮ್ಮಲ್ಲಿ ಬರ್ತಕ್ಕಂಥದ್ದು ಮೊದಲೇದು ಯಾರಂದ್ರೆ ನನಗೆ ಜನ್ಮ ಕೊಟ್ಟಂತ ಜನ್ಮದಾತರು ದೊಡ್ಡವರು. ಯಾರ್ರೀ? ನನಗೆ ಜನ್ಮ ಕೊಟ್ಟಂತ ಜನ್ಮದಾತರು, ತಂದೆ ತಾಯಿ ದೊಡ್ಡವರು. ಎರಡನೇದವ್ರು ಯಾರಂದ್ರೆ ಭದ್ರ ಬುನಾದಿ ಹಾಕಿ ಶಿಕ್ಷಣ ಕೊಡ್ತಕ್ಕಂಥ ಶಿಕ್ಷಕರು ದೊಡ್ಡವರು. ಮೂರನೇದವ್ರು ಯಾರಂದ್ರೆ ಇಷ್ಟ ಆರಾಮಾಗಿ ಈ ಒಂದು ಮಹಾಲಕ್ಷ್ಮಿ ದೇವಸ್ಥಾನದ ಕಾರ್ಯಕ್ರಮ ನೋಡೋ ಕಾರಣ ಏನಂದ್ರೆ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರು ದೊಡ್ಡವರು. ನಾಲ್ಕನೇದವ್ರು ಯಾರಂದ್ರೆ ಈ ನಾಡಿಗೆಲ್ಲ ಅನ್ನ ನೀಡ್ತಕ್ಕಂಥ ಅನ್ನದಾತ ರೈತ ದೊಡ್ಡವ. ಐದನೇದವ್ರು ಅಂದ್ರ ಇವರೆಲ್ಲರನ್ನು ಆಶೀರ್ವದಿಸ್ತಕ್ಕಂಥ ಸಂತ ಶರಣರು ದೊಡ್ಡರು ಈ ನಾಡಿಗೆ ಅಂತ ತಮ್ಮಲ್ಲಿ ಕೂಡ ಹೇಳ್ತಾ, ಅಂತ ಸಂತ ಶರಣರ ನಾಡಿನಲ್ಲಿ ಹುಟ್ಟಿ ನಾವೆಲ್ಲ ಇವತ್ತು ಅಂತ ಹಾಡುಗಳನ್ನ ಕೇಳಬಿಟ್ಟು ಎಂತ ಹಾಡು ಕೇಳಕತ್ತೀವಿ? ಈಗೆಂತ ಕೇಳಾಕತ್ತೀವ್ರಿ. ಎಂತೆಂತ ಹಾಡಾಡ್ತಾರೆ ಈಗಿನ ಹುಡುಗರು. ಈಗಿನ ಜನಪದ ಹಾ ಟ್ರಾಕ್ಟರ್ ಕೇಳುವ ಬೇರೆ, ಹೌದು, ಟಮ್ ಟಮ್ ಕೇಳುವ ಬೇರೆ. ಹಾ ಹೌದಲ್ರಿ? ಹಾ ನಮ್ಮ ಹುಡುಗರು ಬಾಳ ಚಂದ ಹಾಡ್ತಾವ್ತಾಡ್ರಿ ಈ ಜನಪದ. ಎಂತವು? ಲಂಗ ಡೌನಾಗ ಮಸ್ತ ಕಾಂತಿ ಅದಿರನ ಇಲ್ಲ ಅಂತ ಮಾಡಿದ್ದೇನೆ. ಲಂಗ ಡೌನಾಗ ಮಸ್ತ ಕಾಂತಿ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ. ಹಾ ಏನ್ ಹಾಡುವಲ್ಲ. ಹೌದಲ್ರಿ? ಹಾ ಇತ್ತಿತ್ತ ಬಂದೈತೆವ ಅದೇನ ನಾ ಡ್ರೈವರ ಯವ್ವ ನಾವ ಇಲ್ಲೂ ಇದೀರ ಇನ್ನು. ಓ ನಾ ಡ್ರೈವರ ಇವ ನನ್ನ ಲವ್ವರ ಇವ. ಹೌದನ? ನಗಿ ನೋಡ್ರಿ ಎಷ್ಟು ಚಂದ ಐತೆ ಒಂದು. ಅದಂತೀನಿ ಅವ ನಿನ್ ನೋಡಿ ನಕ್ಕಿಲ್ಲ, ನಿನ್ ಕಲರ್ ನೋಡಿ ನಕ್ಕ ನಾ ಲವ್ ಮಾಡಿದ್ರೆ ಹೆಂಗದೈತೆ ತಂದ್ರಿ ಅದಕ್ಕೆ ಅನ್ಸುತ್ತ. ಹೌದಲ್ರಿ? ಓ ನಲ್ಲ ಕರಿಮನಿ ಮಾಲೀಕ ರಾಹುಲ ಏನದ ನಾವು ರಾಹುಲ. ಓ ನಲ್ಲ ಕರಿಮನಿ ಮಾಲೀಕ ಅಲ್ಲೇ ಮಕ್ಕಳು ಬಿಡವ್ ರಾಹುಲ. ಇಂಥ ಹಾಡುಗಳನ್ನ ಕೇಳಕತ್ತಿ ನಮ್ಮ ಮೂಲ ಸಂಸ್ಕಾರವನ್ನ ನಾವು ಕೊಲೆ ಮಾಡಕತ್ತೀವಿ. ಖರೆ ಐತ್ರಿ. ಅವಾಗ ನೋಡ್ರಿ ನಮ್ಮ ತಾಯಂದ್ರು ಎಷ್ಟು ಜನಪದ ಹಾಡ್ತಿದ್ರು ಅಂದ್ರ ಸಮಾಜದ ಓರೆ ಕೋರೆಗಳನ್ನ ತಿದ್ದುವಂತ ಜನಪದಗಳನ್ನ ನಮ್ಮ ತಾಯಂದ್ರು ಹಾಡಿದ್ರು. ನಾವು ಸಣ್ಣಾರಿದ್ದಾಗ ನಾವು ಊಟ ಮಾಡ್ಲಿಲ್ಲ ಅಂದ್ರೆ ನಾವು ಹಠ ಮಾಡಕತ್ತಿದ್ರ, ನಾವು ಒಳಕತ್ತಿದ್ರ ನಮ್ಮಮ್ಮ ಬಗಲಾ ಕುಂದಿರ್ಸ್ಕೊಂಡು ಯಾರನ್ನ ತೋರಿಸಿ ಊಟ ಮಾಡಿಸ್ತಿದ್ರಿ? ಯಾರನ್ರಿ? ಚಂದ ಮಾಮ. ಆದ್ರೆ ಈಗಿನ ತಾಯಿ ಅಂದ್ರ ನಾವ್ ಹೆಂಗ್ ಊಟ ಮಾಡಿಸ್ತೀವ್ರಿ? ಮೊಬೈಲ್ ಒಪ್ಕೊಂಡ್ಬಿಡ್ತಾರ ಅಕ್ಕವ್ರು. ಯಾಕಂದ್ರೆ ಮೊಬೈಲ್ ಕೊಟ್ರ ಮಕ್ಕಳಷ್ಟ ಮಕ್ಕೋನಲ್ಲ, ಅವ್ರ ಅಪ್ರು ಮಕ್ಕೋತಾನ ಅವ್ರ ಜೋಡಿ. ಹೌದಲ್ರಿ? ಆದ್ರ ಅವಾಗ ನಮ್ಮ ತಾಯಿಯಂದ್ರು ಏನ್ ಮಾಡ್ತಿದ್ರು ಅಂದ್ರ ಮಕ್ಕಳನ್ನ ಊಟ ಮಾಡಿಸ್ಬೇಕಾದ್ರ ಚಂದ ಮಾಮನ ತೋರಿಸಿ ಊಟ ಮಾಡಿಸೋದಷ್ಟ ಅಲ್ಲ, ಚಂದ ಮಾಮನ ಮೇಲೆ ಹಾಡನ್ನ ಕಟ್ಟಿ ಹಾಡಿ ಊಟ ಮಾಡಿಸಿ ಮನಗಿಸ್ತಿದ್ರು. ಬಗಲಾಗಿ ಎತ್ಕೊಂಡು ಚಂದಪ್ ಚಂದಪ್ ಚೆಲ್ಲುವ ಚೆಂಗ ಬಿಟ್ಕೊಂಬರುವ ಬಂಡಿ ಮೇಲೆ ನವಿಲು ನವಿಲ್ ಪುಚ್ಚ ತೆಗಿದು ಚಿಗರಿ ಕೋಡಿಗೆ ಹಾಕಿ ಚಿಗರಿ ಚಿಗರಿ ಚಿಕ್ಕಪ್ಪ ಅವ್ರಿ ಕಾಳ್ ಮುಕ್ಕಪ್ಪ, ಚಿಗರಿ ಚಿಗರಿ ಚಿಕ್ಕಪ್ಪ ಅವ್ರಿ ಕಾಳ್ ಮುಕ್ಕಪ್ಪ. ಮಾಂತಪ್ಪ ಎಲ್ಲಿದೀಯಪ್ಪ? ಚಿಗರಿ ಚಿಗರಿ ಚಿಕ್ಕಪ್ಪ ಅವ್ರಿ ಕಾಳ್ ಮುಕ್ಕಪ್ಪ. ಅದ್ರ ಬದಲಾಗೈತ್ರಿ ಈಗ ಪಾನಿಪುರಿ ಮುಕ್ಕಪ್ಪ ಪಿಜ್ಜಾ ಬಗರ್ ತಿನ್ನಪ್ಪಾಗೈತಿ ಈಗ. ಇವೆಲ್ಲ ಪರಿಸ್ಥಿತಿ. ಅವಾಗೆಲ್ಲ ದ್ವಿದಳ ಧಾನ್ಯಗಳನ್ನ ಮಕ್ಕಳು ಗುಗ್ರಿ ಕಾಳು, ಹೆಸರು ಕಾಳು, ಅಲಸಂದಿ ಕಾಳು, ಕಡ್ಲಿ ಕಾಳು ಬಟ್ಟಲಾಗ ಹಾಕಿ ಕೊಟ್ಟು ನಮ್ಮ ಮಕ್ಕಳು ಸದೃಢವಾಗಿ ಬೆಳಿಲಿ ಅಂತ ಮಕ್ಕಳು ಈ ರೀತಿ ಹಾಡರ ಮುಖಾಂತರ ಮಕ್ಕಳಿಗೆ ತಿನ್ನಿಸ್ತಿದ್ರು. ಈಗಿನವ್ರ ಪಿಜ್ಜಾ ಬರ್ಗರ್ ಪಾನಿಪುರಿ ತಿನ್ನಿಸಿ 100 ವರ್ಷ ಇದ್ದಂತ ಆಯುಷ್ 50ಕ್ಕೆ ಬಂದು ನಿಂತೈತ್ರಿ ನಮ್ಮದು. ಆ ಮಗು ಅಷ್ಟಕ್ಕೆ ಗಪ್ಪಾಗ್ಲಿಲ್ಲ ಅಂದ್ರ ಮತ್ತೇನ್ ಮಾಡ್ತಿದ್ರು? ಸ್ವಾದರಮಾನ ತೋರಿಸಿ ಸ್ವಾದರಮಾನ ಮೇಲೆ ಹಾಡನ್ನ ಕಟ್ಟಿ ನಮ್ಮಮ್ಮ ಹಾಡಿ ಊಟ ಮಾಡಿಸ್ತಿದ್ಲು. ಖರೆ ಐತ್ರಿ. ಕಾಗಿ ಕಾಗಿ ಕವ್ವ ಯಾರ ಬಂದಾರವ್ವ ಮಾವಂದನವ್ವ ಏಟಂದನವ್ವ ಹಂಡೇದಂತ. ಏನ್ ಬಿಟ್ಕೊಂಡು? ಹಂಡೇದಂತ ಕುಂಡಿ ಬಿಟ್ಕೊಂಡ? ಅಲ್ಲ ಖರೆ ಐತೆ ಅದು. ಕುಂಡಿ ಬಿಟ್ಕೊಂಡು ಅನ್ನವಳ್ಳಿ ಹಂಡೇದಂತ ಟಿಮ್ ಟಿಮ್ ಬಿಟ್ಕೊಂಡು ಹಂಗ ಬಂದನವ. ಇಲ್ಲಾಡ್ರಿ ಅವ ಕುಂಡಿ ಬಿಟ್ಕೊಂಡ ಬರ್ತಾನ ಖರೇನ. ನೋಡ್ರಿ ನಮ್ಮ ತಾಯಿ ಎಷ್ಟು ಜಾಣ ಗುರುಗಳ. ಮನಿಗೆ ನಮ್ಮ ತಮ್ಮ ಬಂದಂದ್ರ ಬರೀ ಕೈಲಿ ಬರಬಾರ್ದ, ಏನಾರ ನನ್ನ ಮಕ್ಕಳಿಗೆ ತಿನ್ನಾಕ ಕೈಯಾಗಿ ಹಿಡ್ಕೊಂಡು ಬರ್ಲಿ ಅಂತ ಜನಪದದೊಳಗ ಸಂದೇಶ ಕೊಟ್ಲು. ಅವಾಗ ಅಂತ ಜನಪದ ಕಲೆ ಆಗಿತ್ತು. ನಾವು ಹಾಡ್ತೀವಲ್ರಿ, ಬಸವಣ್ಣನ ಜಾತ್ರ್ಯಾಗ ಕುಂಭ ಹೊತ್ತಿ ತೆಲಿಮ್ಯಾಗ ಓಣಿ ಹಿಡಿದ ನೀ ಬರುವಾಗ ನವಿಲು ನಡೆಗೆ ನಡೆದಂಗ ನಿನ್ನ ರೂಪ
ಸ್ವಲ್ಪ ನನ್ನ ಕಣ್ಣಾಗ ಸಿಡಬಡ್ದಂಗಾತ ನನ್ನ ಎದಿಯಾಗ ಮನಸ್ಸಾತು ನಿನ್ನ ಮ್ಯಾಲ. ಸೇಟ್ಲೆ ಎದ್ಯಾಗ ಹೊಡಿತ ಮತ್ ನೀ ಬದುಕಿದ್ದ ಹೆಚ್ಚಲ್ಲ ಇದಕ್ಕೆ ಹೌದಲ್ರಿ ಅಕ್ಕರ? ಮತ್ತ ಸಿಗುದು ಯಾವಾಗ? ಈ ಪರಿಸ್ಥಿತಿ ಒಳಗೆ ಈ ಹಾಡನ್ನ ಇಂತ ಹಾಡನ್ನ ಕಟ್ಟ್ಯಾರ ಈಗ, ಹೌದಲ್ರಿ? ಮತ್ತೆ ಸಿಗುದು ಯಾವಾಗ? ಮುಂದಿನ ಜಾತ್ರೆಗೆ. ಈ ಲೆಕ್ಕಕ್ಕೆ ಇವತ್ತು ನೋಡ್ರಿ, ನಾವೆಲ್ಲ ಹುಟ್ಟಿದಾಗಿಂದ ಹಿಡ್ಕೊಂಡು ಸಾಯಿವರೆಗೂ ಸಿನಿಮಾ ಹಾಡನ್ನ ಬದುಕಾಗತ್ತೀವಿ ನಾವೆಲ್ಲ ಈಗಿನವರು. ಅವಾಗ ತಾಯಂದ್ರು ಚೊಚ್ಚಲು ಗರ್ಭಿಣಿ ಇರ್ತಕ್ಕಂಥ ಹೆಣ್ಮಕ್ಳು ಏನಾದ್ರೂ ಹೆಣ್ಣು ಮಕ್ಕಳು ಹೊಟ್ಟಿಲಿದ್ದಂತ ಹೆಣ್ಮಕ್ಳು ದೇವರ ಗುಡಿಗೆ ಬಂದು ದೇವರ ಸೇವಾ ಮಾಡಿ ದೇವರ ಧ್ಯಾನ ಮಾಡ್ತಿದ್ರಂತ. ಅಷ್ಟ ಅಲ್ರಿ, ದೇವ್ರ ಸೇವಾ ಮಾಡ್ತಿದ್ರು, ಕಸ ಅಂತಿದ್ರು. ಯಾಕಂದ್ರ ಹೆರಿಗೆ ಸುಲಭ ಆಗ್ಲಿ ಅಂತೇಳಿ ತಾಯಿ ಮಹಾಲಕ್ಷ್ಮಿ ಗುಡಿ ಸುತ್ತರದೆಲ್ಲ ಕಸ ಅಂದು ತಾಯಿ ಕೆಲಸ ಬಾಳ ಮಾಡ್ತಿದ್ರ ಅವಾಗ. ಹೌದು, ಒಬ್ರಿಗೆ ಗೊತ್ತಾರ ಒಬ್ರಿಗೆ ಗೊತ್ತಾಗ್ಲಾರ್ದಾಗ ಹೆರಿಗೆ ಆಗ್ತಿತ್ತಂತ ಅವಾಗ. ಅಲ್ಲ ಮಮ್ಮಾರ್ ಕುಂತಾರಲ್ಲ 10-12 ಮಕ್ಕಳು ಹಡ್ದಿರ್ಬೇಕು, ಅವರು ಒಟ್ಟ ಅವ್ರಿಗೆ ಆ ಹೆರಿಗೆ ಆಗಿದ್ದ ಗೊತ್ತಿಲ್ಲ ಅವರು. ಆದ್ರೆ ಈಗಿನವ್ರಿಗೆ ಹೊಟ್ಟಿಲ್ ಅದಾರ ಗೊತ್ತಾಗೋದು ಅಷ್ಟ ತಡ. ಒಂದು ತುಂಬಿ ಚರಿಗೆ ಸಹಿತ ಎತ್ತಿಸ್ಕೊಡಂಗಿಲ್ರಿ. ಮಾಡಿ ಮನಿ ಲಿಫ್ಟ್ ಹಾಕಿಸ್ತಾರ ಈಗಿನವ್ರು. ಅಲ್ಲಿ ಹಾ ಈ ರೀತಿ ಒಳಗದೀವಿ. ಈಗಿನವ್ರು ದೇವ್ರ ಧ್ಯಾನ ಮಾಡೋದಲ್ರಿ, ಮೊಬೈಲ್ ಧ್ಯಾನ ಮಾಡ್ತಾರ. ನಮ್ಮೂರ ಅಂದ್ರೆ ಮತ್ತೆ ನಿಮ್ಮೂರ ಅಂದಲ್ಲ ಹೇಳಕತ್ತಿದ್ದು. ನಮ್ಮೂರಾಗ ಒಬ್ಬ ಹೆಣ್ಮಗಳು ಚೊಚ್ಚಲು ಗರ್ಭಿಣಿ ಇರ್ತಕ್ಕಂಥ ಹೆಣ್ಮಗಳು ಕೈಯಾಗ ಮೊಬೈಲ್ ಹಿಡ್ಕೊಂಡು ಕಿವಿಯಾಗ ಇಯರ್ಫೋನ್ ಹಾಕೊಂಡು ವಾಕಿಂಗ್ ಅಡ್ಡಾಡಕತ್ತಿದ್ಲು. ಬೆಳಗು ಮುಂಜಾನೆ ವಾಕಿಂಗ್ ಹೊಂಟಿದ್ಲು. ಯಾಕೆ ಹೋಗಿ ಇತ್ತ ಹೆಣ್ಮಗಳು ಏನ ಗುಣಗುಸಕತ್ತಾಳ ಅಂತ ನನ್ನ ಮಗಳು ಕೇಳಕತ್ತೀನಿ. ಹಿಂಗೆ ಹೊಟ್ಟಿ ಬಿಟ್ಕೊಂಡು ಹಾಡು ಹಾಡಕತ್ತಾಳೆ. ಚೆಲುವಾದ ಮುದ್ದಾದ ನಿನ್ನಂತೆ ಇರುವ ಮಗುವಾಗಲಿ, ಆ ಮಗುವಿಂದ ಮನೆಗೆಲ್ಲ ಬೆಳಕಾಗಲಿ. ಚೆಲುವಾದ ಮುದ್ದಾದ ನಿನ್ನಂತೆ ಇರುವ ಮಗುವಾಗಲಿ, ಆ ಮಗುವಿಂದ ಮನೆಗೆಲ್ಲ ಬೆಳಕಾಗಲಿ. ಇದು ಯಾವಾಗ್ರಿ? ಹೊಟ್ಟಾಗ ಮಗು ಇದ್ದಾಗ. ಇನ್ನು 9 ತಿಂಗಳಾನು ತುಂಬಿತು, 9 ದಿವಸಾನು ತುಂಬಿತ, ಭೂಮಿಗೆ ಮಗು ಬಂದ ತಕ್ಷಣ ಆ ಮಗು ಎತ್ಕೊಂಡು ಅಲ್ಲೊಂದು ಸಿನಿಮಾದ ಹಾಡು ಬಂತ್ರಿ ಅಕ್ಕವ್ರ. ಭೂಮಿಯಾಗ ಬಂದ ಬಿಡ್ತಿ ಮಗು. ಇದು ಬೆಕ್ಕ ಹೋದ್ರದಾಗ ಇದು ಆ ಮಗು ಎತ್ಕೊಂಡು ಅಲ್ಲೊಂದು ಸಿನಿಮಾ ಹಾಡು ಬಂತಂತ. ಎಂತಾದ್ರಿ ಸರ? ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಅಮ್ಮನ ಬಾಳಿನ ನೆಮ್ಮದಿಯೇ ಕಂದ ನೀನೇ ಆಧಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಮುದ್ದು ಬಂಗಾರ. ಯಾಕ ಸಿಂಬಳ ನೆಕ್ ಬೇಡ ಹಂಗ ವರ್ಷುವ ನೆಕ್ತೇನೆ. ಅವ ಸಿಂಬಳ ಒಗದಾರ ಅಂತ ತಿಳ್ಕೊಂಡಿಲ್ರಿ, ಅಕ್ಕಿನ ಒಗದಾರ ಕ್ಯಾಚ್ ಹಿಡಿದ್ರ ಸಾಕಂತಾರ್ರಿ ಅವಾಗ. ಹಿಡಿತೇನೆ ಕ್ಯಾಚ್? ಯಾಕಂದ್ರೆ ಕನ್ಯೆ ಸಿಗೋದು ಕಷ್ಟ ಆಗೈತ್ರಿ ಗುರುಗಳ. ಓ ಇಲ್ಲಿ ಈಗ ಕ್ಯಾಚ್ ಹಿಡ್ಕೊಂಡು ಹೋಗ್ಕೊಂಡು ನೋಡಿ. ಹಿಂಗಾಗೈತ್ರಿ ಗುರುಗಳ. ಇಂಥವ್ರ ಕ್ಯಾಚ್ ಹಿಡಿಯಕತ್ತೆ ಅಲ್ಲೊಬ್ಬ ಕ್ಯಾಚ್ ಹಿಡಿತಾರಂತ. 4 ಮಂದಿದ್ರು ಒಮ್ಮರ್ರೆ. ನಿನ್ನ ಒಬ್ಬ ಬೇಕಾ? ಯಪ್ಪ ತಮ್ಮಿ ಕಟ್ ಬಿಟ್ಟೆ. ಇಂಥವ್ರ ಕ್ಯಾಚ್ ಹಿಡಿಯೋರ್ ಗಂಟು ಬಿದ್ದ ನಾಟಕದ ಹೆಸರು ಅಂತ ಬಂದವಣ್ಣ. ಬನಶಂಕರ ಜಾತ್ರೆಗೆ ನಮ್ಮ ಅಲ್ಲಿ ಒಂದು ನಾಟಕ ಬಂದಿತ್ತು. ಕಳಿಚಿ ಬಿದ್ದ ಮಾಂಗಲ್ಯ ಕ್ಯಾಚ್ ಹಿಡ್ದವನಿ ಗಂಡ. ಯಾವ ಕ್ಯಾಚ್ ಹಿಡ್ತಾನ ಅವನ ಗಂಡ ಅಂತ ಇಂಥ ನಾಟಕ ಹೆಸರು ಬರಾಕತ್ತವು. ಇನ್ನ 1 ವರ್ಷ ಮಗು ದೊಡ್ಡದಾದ ಮೇಲೆ ಭೂಮಿಗೆ ಬಂದ ತಕ್ಷಣ 1 ರಿಂದ 6 ವಯಸ್ಸಿಗೆ ಅಲ್ಲೊಂದು ಸಿನಿಮಾ ಹಾಡು ಅಂತ. ಅಲ್ಲಿ ಯಾವ್ದು ಬಂತ್ರಿ? ಅದು ಕನ್ನಡ ಹಾಡಲ್ಲ, ಇಂಗ್ಲಿಷ್ ಹಾಡು. ಮಕ್ಕಳು ಭಾಳ ಚಂದ ಆಡ್ತಾವ. ನೀವು ಹಾಡ್ತೀರಿ ಅಮ್ಮ? ಟಿಂಕಲ್ ಟಿಂಕಲ್ ಲಿಟಲ್ ಸ್ಟಾರ್. ನೀವ ಸೂರಜ್ಗರ್ ನಮ್ಗೆ ಹಾಡಕ್ ಬರಲ್ಲ ಅದನ್ನ ಅದಕ್ಕೆ ಕೇಳಿದೆ. ಟಿಂಕಲ್ ಟಿಂಕಲ್ ಲಿಟಲ್ ಸ್ಟಾರ್. ಯಾವ ನಮ್ಮ ಬೋರ್ಲಾಳಿ ಹಾಡ್ರಿ. ಇದು ಯಾವಾಗ? 1 ರಿಂದ 6 ವಯಸ್ಸಿಗೆ. 6 ರಿಂದ 12 ವಯಸ್ಸಿಗೆ ಅಲ್ಲಿ ಯಾವ್ದು ಬಂತ್ರಿ? ಅದು ಇಂಗ್ಲಿಷ್ ಹಾಡು ಕೃಷ್ಣ. ಅದನ್ನ ಈ ಮಕ್ಕಳು ಚಂದ ಆಡ್ತಾವ. ಜಾನಿ ಜಾನಿ ಯಶ್ ಪಪ್ಪ, ಈಟಿಂಗ್ ಶುಗರ್ ನೋ ಪಪ್ಪ, ಟೆಲ್ಲಿಂಗ್ ಲೈ ನೋ ಪಪ್ಪ, ಓಪನ್ ಯುವರ್ ಮೌತ್. ಓಪನ್ ಯುವರ್ ಮೌತ್. ಜೋರಾಗಿ ಹೇಳಿ, ಓಪನ್ ಯುವರ್ ಮೌತ್. ನಿನ್ನ ಬಾಯ ನೋನೋಕ್ರ ಮೌತ್. ಓಪನ್ ಯುವರ್ ಮೌತ್ ಮಾಡಕತ್ತ ಅಲ್ಲಿ ಗಪ್ಪ ಆಗ್ಬಿಡೋದು. ಇನ್ನ 12 ರಿಂದ 20 ವಯಸ್ಸಿಗೆ ಅಲ್ಲೊಂದು ಸಿನಿಮಾ ಹಾಡು ಬಂತಂತ್ರಿ. ಮಂಗ್ಯ ವಯಸ್ಸು, ಟೀನೇಜ್ ಅಂತ ಹೇಳ್ತೀವಿ. ಇದೇ ವಯಸ್ಸಿನಾಗ ನಿಮ್ಮ ಮಕ್ಕಳು ದಾರಿ ಹಿಡಿಬೇಕು, ಇದೇ ವಯಸ್ಸಿನಾಗ ನಿಮ್ಮ ಮಕ್ಕಳು ದಾರಿ ಬಿಡಬೇಕು, ಇದೇ ವಯಸ್ಸಿನಾಗ. ಅದಕ್ಕೆ 12 ರಿಂದ 20 ವಯಸ್ಸಿನಿರ್ತಕ್ಕಂಥ ಮಕ್ಕಳ ಕೈಯಾಗ ದಯವಿಷ್ಟು ಅವ್ರಿಗೆ ಮೊಬೈಲಿಂದ ದೂರ ಇಡಿ. ಊಟನ ಮಾಡೋದಿಲ್ರಿ ಅವ್ರು. ಮೊಬೈಲ್ ಇರ್ಲಿಲ್ಲ ಊಟ ಸಹಿತ ಹೋಗೋದಿಲ್ಲ ಅವ್ರಿಗೆ. ಹೌದಾ?
ಯಾಕಂದ್ರೆ ಈಗಿನ ಮಕ್ಕಳು 4G ಮಕ್ಕಳದಾವ 6G ಆಗ್ಯಾವ ಆದ್ರೂ 6G ಆಗ್ಯಾವ ಖರೆ ಐತ್ರಿ ಆಗ್ಯಾವನ್ರಿ ಹಾ ನಮಗಿನ್ನೂ ಸರಿಯಾಗಿ ಮೊಬೈಲ್ ಬಳಕೆ ಮಾಡಕ್ ಬರಲ್ಲ ಆ ಮೊಬೈಲ್ ಅನ್ನ ಎಲ್ಲ ತಿರುವಾಕಿರ್ತಾರ ಈಗಿನ ಹುಡ್ರು ನಮ್ಮೂರನ್ ಸುದ್ದಿ ಮತ್ತೆ ಹೇಳಕತ್ತಿದ್ದ ಗೊತ್ತಿಲ್ಲದ ಆಪ್ಷನ್ಸ್ ಐತಿ ಅವ್ರ ಹೇಳ್ತಾರ ನಮಗ ಹೌದು ಹಾ ನಮ್ಮೂರಾಗ ಒಂದು ಹುಡುಗ ಆ ವರ್ಗಿ ಹುಡುಗ ಅಲ್ಲದ್ರಲ್ಲಿ ಕುಂತಾರಲ್ಲ ಹಾ. ನೀವಲ್ರಪ್ಪ ನಮ್ಮೂರ ಅಂತ ಹೇಳಕತ್ತೀನಿ ಏ ನೀವು ಮಾಡ್ತೀರಿ ಮೆಸೇಜ್ ಗೊತ್ತೈತಿ ನನಗೆ ಒಂದ್ ಹುಡುಗ ಒಂದ್ ಹುಡುಗಿ ಮೆಸೇಜ್ ಮಾಡ್ತಾನ ಏನಂತ ಮಾಡ್ತಾರ ಪ್ರಿಯೆ ಮಣಿಯಲ್ಲಿದ್ದರೆ ಮನಸ್ಸು ಕಳಸು ವಾ 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 ಕಾಲೇಜಿನಲ್ಲಿದ್ದರೆ ಕನಸು ಕಳಸು ವಾ 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 ಪಾರ್ಕ್ನಲ್ಲಿದ್ದರೆ ಪ್ರೀತಿ ಕಳಸು ಅಂತ ಹುಡುಗ ಹುಡುಗಿ ಮೆಸೇಜ್ ಮಾಡಿದ ಹಾ ಹುಡುಗಿಯರ ಅಂದ್ರ ಸ್ಥಳ ಅಲ್ರಿ ಚೋಳಿನ ಕೊಂಡಿದ್ದಂಗಂತ ಒಮ್ಮೆ ಕಡಿತಂದ್ರೆ ಕಡದತ್ತಿಮಟ ಉರಿದ ಅಂತದ ಪ್ರಿಯೆ ಮಣಿಯಲ್ಲಿದ್ದರೆ ಮನಸ್ಸು ಕಳಸು ಹಾ ಕಾಲೇಜಿನಲ್ಲಿದ್ದರೆ ಕನಸು ಕಳಸು ಪಾರ್ಕ್ನಲ್ಲಿದ್ದರೆ ಪ್ರೀತಿ ಕಳಸು ಅಂತ ಹುಡುಗ ಹುಡುಗಿ ಮೆಸೇಜ್ ಮಾಡಿದ ಹೊಳ್ಳಿ ಹುಡುಗಿ ಹುಡುಗಿಗೆ ಮೆಸೇಜ್ ಮಾಡಿದ ಏನಂತ ಮಾಡಿದ್ಲು ಪ್ರಿಯಾ ಈಗ ನಾನು ಪೈಕೇನಲ್ಲಿದ್ದೀನಿ ಏನೇನು ಕಳಿಸ್ಕೊಡ್ಲಿ ಅಂದಂತ 8 ದಿನ ಸ್ವಿಚ್ ಅಪ್ ಆತತ್ತ ಹುಡುಗನ ಬಾಯಿ ಬಾಯ್ಡ ಸ್ವಿಚ್ ಆಗೈತ್ರಿ ಅವ್ರು ವಾ ವಾ ಅದಾತಿದ್ರು ಇಷ್ಟೊತ್ತರ ಹುಡುಗಿ ಅದ ಕುಳ್ಳೇನ ಈಗ ಬಾಯ್ಡ ಸ್ವಿಚ್ ಹೊಳ್ಳಿ ಸ್ವಿಚ್ ಆನ್ ಮಾಡಿ ನೋಡ್ತಾರೆ 2 ಲೋಡ್ ಬಂದಿತ್ತಂತ 2 ಲೋಡ್ ಏನ್ಲೆ ತಮ್ಮ ಅದು 2 ಲೋಡ್ ಬಂದಿದ್ದ ಮೆಸೇಜ್ ಮೆಸೇಜ್ ಮತ್ ಬೇರೆ ಇಲ್ಲ ಅವಾಗ ಒಂದು ಸಿನಿಮಾ ಹಾಡು ಬಂತಂತ ಎಂತದು ಎಂತದ್ರಿ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅಂತೀಯ ಬಾಂತೀಯ ತಾಂತೀಯ ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಜಲಿ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತಿರಲಿಲ್ಲ ಇದು ಯಾವಾಗ 12ರಿಂದ 20 ವಯಸ್ಸು ಮಂಗ್ಯ ವಯಸ್ಸಿನಾಗ್ರಿ ಹಾ ಹಾ ಇವನು ಮಂಗ್ಯಾತನ ನೋಡಿ ಇವ್ರು ಇವನು ಡಾಕ್ಟರ್ನ ನೋಡಿ ಹುಡುಗಿಯರು ಮೆಸೇಜ್ ಮಾಡೋದು ನೋಡಿ ಮೊಬೈಲ್ ಮಾತಾಡೋದು ನೋಡಿ ನನ್ನ ಮಗ ಹಾಳಕ್ಕನಂತೇಳಿ ಕನ್ಯಾನ ತೆಗೆದು ಮದುವೆ ಮಾಡ್ತಾರೆ ಗುರುಗಳ ಮನ್ಯಾಗ ಒಂದು ಕನ್ಯಾ ತೆಗಿತಾರ್ರಿ ಮೊದಲು ಒಂದು ಮದುವೆ ಮಾಡ್ಬಿಡ್ತಾರ ಹಾ ಲಗ್ನ ಆದ್ಮೇಲೆ ಎಲ್ಲಾರು ಸುಧಾರಿಸ್ತಾನ ಏನಂತ ಹೇಳಿ ಹೌದು ಹಾ ಮದುವೆ ಆದಾಗ ಹೊಸದಾಗಿ ಹೆಂಡತಿ ಜೊತೆ ಒಂದು ಸಿನಿಮಾ ಹಾಡು ಬರ್ತ ಯಾವ್ ಬಂತ್ರಿ ಕನಸು ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಹೀಗೆ ಎಂದು ಜೊತೆಯಲ್ಲಿ ಹಾಡು ಬಂತ ಹಾ. ಇನ್ನ ಮದುವೆ ಆಗಿ ಇದು ಯಾವಾಗ 20ರಿಂದ 30 ವಯಸ್ಸಿಗೆ 30 ವಯಸ್ಸಿಗೆ 30ರಿಂದ 40 ಮತ್ತು 50 ವಯಸ್ಸಿಗೆ ಅಲ್ಲೊಂದು ಸಿನಿಮಾ ಹಾಡು ಬಂತಂತ ಹೌದ್ ಅಷ್ಟೊತ್ತಿಗೆ ಹೆಂಡ್ರು ಮಕ್ಕಳು ಸಂಸಾರ ಜಂಜಾಟ ಬೇಸರಾಗಿ ಲಕ್ಷ್ಮೀ ದೇವಿ ಗುಡಿಯಾಗ ಕೂತ್ಕೊಂಡು ನೋಡ್ರಿ ಹೊಸದಾಗಿ ಮದುವೆ ಆದ ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿರ್ತಾರಂದ್ರ ಗಂಡನ ತುತ್ತು ಹೆಂಡತಿ ಬಾಯಾಗ ಹೆಂಡತಿ ಗಂಡನ ಬಾಯಾಗ ನೀನಿಲ್ದ ನಾನಿಲ್ದ ನಾನಿಲ್ಲ ನೀನಿಲ್ಲ ಮದುವೆಗೆ ಒಂದು 10 ವರ್ಷಕ್ಕ ನೀ ಇರ್ಬೇಕು ಒಂದು ಇಲ್ಲ ನಾ ಇರ್ಬೇಕು ಒಂದು ಈಗ ನೆನ್ಪು ಮಾಡ್ಕೊಳಕತ್ತೀನಿ ಇಲ್ಲಪ್ಪ ಹಂಗೆ ಮಾಡ್ಕೋಬೇಡ ಇದು ಅವಾಗ ಒಂದು ಸಿನಿಮಾ ಹಾಡು ಬಂತಂತ್ರಿ ಅಷ್ಟೊತ್ತಿಗೆ ಹೆಂಡ್ರು ಮಕ್ಕಳು ಸಂಸಾರ ಜಂಜಾಟ ಬೇಸರಾಗಿ ಲಕ್ಷ್ಮಮ್ಮ ಗುಡಿಯ ಕೂತ್ಕೊಂಡು ಯಾರಿಗೆ ಬೇಕು ಈ ಲೋಕ ಯಾರಿಗೆ ಬೇಕು ಈ ಲೋಕ? ಇನ್ನ 50ರಿಂದ 60 ವಯಸ್ಸಿಗೆ ಯಾಕಂದ್ರೆ 100 ವರ್ಷ ಅಂತೂ ಈಗಿನವ್ರನ್ನ ಯಾರು ಬದುಕೋದಿಲ್ಲ 100 ವರ್ಷ ಅಂತೂ ಈಗಿನವ್ರು ಯಾರು ಬದುಕೋದಿಲ್ಲ 100 ವರ್ಷ ಬದುಕಬೇಕಾಗಿತ್ತಂದ್ರೆ ಅಲ್ಲಿ ಕುಂತಂತ ಕುರ್ಚಿಯಾಗ ಕುಂತಂತ ಹಿರಿಯ ಜೀವಿಗಳೇನಾದ್ರಲ್ಲಿ ಟಪ್ಪಿಗೆ ಹಾಕೊಂಡು ಕುಂತಂತವ್ರು ಅಲ್ಲಿ ಉಟ್ಕೊಂಡು ಕುಂತಂತಾರಲ್ಲ ಅವ್ರು 100 ಅಲ್ಲ 110 ವರ್ಷ ಬದುಕ್ತಾರ ಅವ್ರ ಬಗ್ಗೆ ನಾನು ಗ್ಯಾರಂಟಿ ಕೊಟ್ಟಕ್ಕೆ ನೀವು ಇದಕ್ಕೆ ಮಗ ಅದ್ರ ನಂದ ನನಗೆ ಗ್ಯಾರಂಟಿ ಇಲ್ಲ ಯಾಕೆ ಇಲ್ಲ ಹೇಳ್ರಿ ಗ್ಯಾರಂಟಿ ಈಗಿನ ಟೆನ್ಷನ್ ಜೀವನ ಫಾಸ್ಟ್ ಫುಡ್ 6 ತಿಂಗಳು ಬೆಳೆಯುವಂತ ಬೆಳೆನ 3 ತಿಂಗಳಿಗೆ ತೆಗಾಕತ್ತೀವಿ ಈಗ ಹೌದು ಅದಕ್ಕೆ ಈಗಿನವ್ರು 20ಕ್ಕೆ ಬಹಳ ಸೂಪರ್ ಆಗಿರ್ತಾರಂತ್ರಿ ಅಕ್ಕವ್ರು ಹೌದು 20ಕ್ಕೆ ಬಹಳ ಸೂಪರ್ ಆಗಿರ್ತಾರಂತ 30ಕ್ಕೆ ಫುಲ್ ಪವರ್ ಫುಲ್ ಪವರ್ 30ಕ್ಕೆ 40ಕ್ಕೆ ಪ್ರೆಷರ್ ಹ್ಯಾಂಡ್ರು ಮಕ್ಕಳು ಸಂಸಾರದ ಜಂಜಾಟಕ್ಕೆ ಬಿದ್ದ ಪ್ರೆಷರ್ 40ಕ್ಕೆ ಪ್ರೆಷರ್ 50ಕ್ಕೆ ಶುಗರ್ 50ಕ್ಕೆ ಶುಗರ್ 60ಕ್ಕೆ ಡಮಾರ್ ಕಣ್ಣ ಕುಡ್ಡು ಅದು ಹೋಗೈತಿಲ್ಲ ಓಂ ನಮ ಶಿವಾಯ ಬಂದ ಹಿಂಗ ಬಂದ ಇದು ಇರ್ತೈತಿ ಅದಕ್ಕೆ ಅಲ್ಲೊಂದು ಸಿನಿಮಾ ಹಾಡು ಬಂತಂತ ಎಲ್ಲಿಗೆ ಪಯಣ ಯಾವುದು ದಾರಿ ಏಕಾಂಗಿ ಇನ್ನು 60ರಿಂದ 70 ವಯಸ್ಸಿಗೆ ಈ ದೇಹದಿಂದ ದೂರವಾದೆ ಏಕೆ ಆತ್ಮನಿ ಈ ಸಾವು ನ್ಯಾಯವಿ ಈ ಸಾವು ನ್ಯಾಯವಿ ಈ ಸಾವು ನ್ಯಾಯವಿ ಇನ್ನ 60 70 80 ವಯಸ್ಸು ಹಾಡು ಬಂದು ಅಂತ ಬರೀ ಮ್ಯೂಸಿಕ್ ಚಲೋ ಅಂತ ಹೇಳಿದ್ನಿಲ್ಲ ಎಂತ ಮ್ಯೂಸಿಕ್ ರೀ ಅದು ಕಣ್ ಟಂಕಣ ಕಣ್ ಟಂಕಣ ಕಣ್ ಟಂಕಣ ಕಣ್ ಟಂಕಣ
ಯಾರಿಗೇಟ್ ಬಡ್ಡಿ ಸಾಲ ಕೊಟ್ಟಿದ್ದೆಲ್ಲ ಇಲ್ಲೇ ಬಿಟ್ಟು ಒಂಟಿ 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 ತಲೆಗೆ ಬಿಡುತ್ತಾರಂತೆ. ಇನ್ನ ಹುಟ್ಟಿದಾಗಿಂದ ಸಾಯೋವರೆಗೂ ಸಿನಿಮಾ ಹಾಡಿನಲ್ಲಿ ಬದುಕುವಂತ ಕಾಲದಲ್ಲಿ ಇಷ್ಟೆಲ್ಲ ನೀವೆಲ್ಲ ಮಾಧ್ಯಮ ಮುಂದುವರೆದು ಕೂಡ ಸಿನಿಮಾವನ್ನು ಬದಿಗೊತ್ತಿ ನಮ್ಮ ಜಾನಪದ ಕಾರ್ಯಕ್ರಮ ನೀವು ಅಲಸಕತ್ತಿಲ್ಲ. ಅದು ಲೇಟ್ ಆದ್ರು ಹಾ ನಿಮ್ಮೆಲ್ಲರಿಗೂ ಮತ್ತೊಂದ್ಸರಿ ಕೃತಜ್ಞತೆಗಳನ್ನು ಹೇಳ್ತಾ